Hi guys, welcome to the Siri channel. So ಎಲ್ಲರಿಗೂ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್. ಆಫ್ಟರ್ ಲಾಂಗ್ ಟೈಮ್ ಮತ್ತೆ ನಾನು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಅಂಥ ಕಂಟೆಂಟ್ ಏನೂ ಇರಲ್ಲ, ಒಂದಷ್ಟು ಪ್ರಾಡಕ್ಟ್ಸ್ ಬಂದಿತ್ತು. ಅದರಲ್ಲಿ ಒಂದು 2 ಪ್ರಾಡಕ್ಟನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ರಿವ್ಯೂವನ್ನು ಕೊಡ್ತಾ ಇದ್ದೀನಿ. ಪ್ರಾಡಕ್ಟ್ಸ್ ಬಂದು ಮೀಶೋದಲ್ಲಿ ಶಾಪ್ ಮಾಡಿರುವಂಥದ್ದು. ತುಂಬ ದಿನಗಳಾದಮೇಲೆ ಮತ್ತೆ ನಾನು ನಿಮ್ಮ ಜೊತೆ ಸಿಗ್ತಾ ಇದ್ದೀನಿ. ಸೊ ಸಾರಿ ಇಷ್ಟು ದಿನ ವೆಯ್ಟ್ ಮಾಡಿಸಿದ್ದಕ್ಕೆ. ವಿಡಿಯೋ ಕೊನೆಯ ತನಕ ನೋಡಿ, ಏನಕ್ಕೆ ಡಿಲೇ ಆಯಿತು, ಏನಕ್ಕೆ ವಿಡಿಯೋ ಸ್ಟಾಪ್ ಆಗಿತ್ತು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಹುಷಾರಾಗಿರಬೇಕು ಅಂತಲೂ ಕೂಡ ನಿಮಗೆ ತಿಳಿಸ್ತೀನಿ. ಸೊ ಫಸ್ಟಿಗೆ ನಾನು ಅನ್ಬಾಕ್ಸ್ ಮಾಡ್ತಾ ಇರೋದು 2 ಕಿಚನ್ ಐಟಮ್ಸ್ನ ನಾನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. 2 ಕೂಡ ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಕ್ವಾಲಿಟಿ ಇರುವಂತಹದ್ದು ಬಂದಿದೆ. ನನಗಂತೂ ತುಂಬ ಖುಷಿ ಆಯಿತು, ಇಷ್ಟನೂ ಕೂಡ ಆಯಿತು. ಎಲ್ಲ ಹೌಸ್ ವೈಫ್ಗೂ ಕೂಡ ಇದು ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ. ಸೊ 2 ಕೂಡ ನಮ್ಮ ಕಿಚನ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಇವೆರಡರಿಂದನೂ ಕೂಡ ಕಿಚನ್ನು ಕೂಡ ಕ್ಲೀನಾಗಿ ಇಟ್ಕೊಬೋದು ಅಂತ ಹೇಳ್ಬೋದು. ಸೊ ಹೆಣ್ಮಕ್ಳು ಅಂದಮೇಲೆ ಎಲ್ರಿಗೂ ಕೂಡ ಕಿಚನ್ ತುಂಬಾ ಇಷ್ಟ ಇರುತ್ತೆ. ಸೊ ಅದೇ ಕಿಚನ್ ನೀಟಾಗಿ ಇಟ್ಕೊಂಡಾಗ ನಮಗೆ ಇನ್ನೂ ತುಂಬ ಖುಷಿ ಆಗುತ್ತೆ ಅಲ್ವಾ. ಸೊ ಫಸ್ಟಿಗೆ ನಾನು ಇದೇನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಅದು ಬಂದು ಹೇಗೆ ನಮಗೆ ಹೆಲ್ಪ್ ಮಾಡುತ್ತಪ್ಪ ಅಂದರೆ, ಇವಾಗ ನಾವೆಲ್ಲ ಆಲ್ಮೋಸ್ಟ್ ಪಾತ್ರೆಗಳನ್ನ ಇಡುವಂತಹ ಟಬ್ ಏನಾಗಿರುತ್ತೆ ಅದು ನಾವು ಪಾತ್ರೆನ ಬೆಳಗೋ ಟೈಮಲ್ಲಿ ಸ್ವಲ್ಪ ಏನಾದರೂ ಅದರಲ್ಲಿ ನೀರನ್ನೋದು ಉಳಿದ್ಬಿಟ್ರೆ ಅದು ಸೆಲ್ಫ್ ಮೇಲೆಲ್ಲ ಹೋಗಿ ಅದು ಫುಲ್ಲು ಅಡುಗೆ ಮನೆಯೆಲ್ಲ ಗಲೀಜಾಗುತ್ತೆ. ಬಟ್ ನಾವು ಇದನ್ನು ಯೂಸ್ ಮಾಡೋದ್ರಿಂದ ನಾವು ಪಾತ್ರೆ ಬೆಳಗಿ ಇಟ್ಟ ಮೇಲೂ ಕೂಡ ಅದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರೇನಾದ್ರು ಇತ್ತು ಅಂತಂದರೆ ಕೆಳಗಡೆ ಒಂದು ಪ್ಲೇಟ್ ಥರ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಎಲ್ಲ ಹೋಗಿ ಸ್ಟೋರೇಜ್ ಆಗುತ್ತೆ. ಮತ್ತು ಒಂದು ಸೈಡ್ ಓಪನ್ ಕೊಟ್ಟಿರೋದ್ರಿಂದ ಅದರಲ್ಲಿ ಬಂದಂಥ ನೀರು ಕೂಡ ಡೈರೆಕ್ಟು ನಾವು ಸಿಂಕ್ಗೆ ಹೋಗೋ ಥರ ಇಟ್ಕೊಬೋದು. ಸೊ ನೀರು ಆಗಿಲ್ಲ ಅಂತಂದರೆ ಅಡುಗೆ ಮನೆಯೂ ಕೂಡ ಗಲೀಜಾಗಲ್ಲ, ನೀಟಾಗಿರುತ್ತೆ. ಅದ್ರ ಜೊತೆಗೆ ಇದು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ನಮ್ಮ ಕಿಚನಲ್ಲಿ. ನನಗೆ ತುಂಬ ಇಷ್ಟ ಆಯಿತು, ಕಲರು ಇಷ್ಟ ಆಯಿತು. ನಿಮಗೆ ಕಲರ್ ಬೇಕಾದರೆ ಬೇರೆ ತುಂಬ ಆಪ್ಷನ್ಸ್ ಇದೆ, ನೀವು ಯಾವ್ದು ಬೇಕಾದರೂ ಚೂಸ್ ಮಾಡ್ಕೋಬೋದು. ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ, ಅಂತ ತೆಳು ಅಂತ ಏನೂ ಇಲ್ಲ. ಆ ಅಮೌಂಟ್ಗೆ ಆ ಪ್ರೈಸ್ಗೆ ತುಂಬ ಒಳ್ಳೆ ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ನೋಡ್ತಾ ಇದ್ದೀರಲ್ಲ, ಅದ್ರ ಜೊತೆಗೆ ನಿಮಗೆ ಸಿಂಕಲ್ಲಿ ಇದು ಅಟ್ಯಾಚ್ ಮಾಡ್ಕೊಳ್ಳೋಕ್ಕೆ ಒಂದು ಪ್ಲೇಟ್ ಕೂಡ ಕೊಟ್ಟಿರ್ತಾರೆ. ಇವಾಗ ಎಕ್ಸಾಂಪಲ್ ನೀವು ಪಾತ್ರೆ ಬೆಳಗೋತ್ತ ಟೈಮಲ್ಲಿ ಕರಿಬೇವು ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಏನಾದರೂ ಪಾತ್ರೆಯಲ್ಲಿ ಉಳಿದಂಥ ವೇಸ್ಟೇಜ್ ಏನಿರುತ್ತೆ ಅದಕ್ಕೆ ನೀವು ಒಂದು ಕವರನ್ನು ಇಲ್ಲಾಂದರೆ ಡಸ್ಟ್ಬಿನ್ ಕವರ್ನ ಏನಾದರೂ ಅಟ್ಯಾಚ್ ಮಾಡಿ ಇದ್ರ ಮೂಲಕ ಆರಾಮ್ಸೆ ನೀವು ಕವರ್ಗೆ ಹಾಕೊಬೋದು. ಅದ್ರ ಜೊತೆಗೆ ಇಲ್ಲ ಅಂತ ಹೇಳಿದ್ರೆ ನೀವು ಯೂಸ್ ಮಾಡುವಂತಹ ಲಿಕ್ವಿಡ್ ಇಲ್ಲ ಸೋಪು ಏನು ಯೂಸ್ ಮಾಡ್ತೀರಾ ಅದನ್ನು ಕೂಡ ನೀವು ಹೋಲ್ಡ್ ಮಾಡ್ಕೊಬೋದು. ಅದನ್ನು ಕೂಡ ಎಕ್ಸ್ಟ್ರಾ ನಿಮಗೆ ಇದ್ರ ಜೊತೆಗೆ ಫ್ರೀಯಾಗಿತ್ತು ಅದು. ಸೊ ಅದು ಕೂಡ ಯೂಸ್ ಮಾಡ್ಕೋಬೋದು. ಅದ್ರ ಜೊತೆಗೆ ಈ ಸಣ್ಣ ಸ್ಪೂನ್ಸು ಮತ್ತು ಸೌಟು ಈ ಥರ ಏನಾದರೂ ಅನ್ನದ ಕೈ ಏನಾದರೂ ಆ ಥರ ವಸ್ತುಗಳಿತ್ತು ಅಂತಂದರೆ ನಮಗೆ ಪಾತ್ರೆಗಳು ಕೆಳಗಡೆ ಹೋಗ್ಬಿಟ್ರೆ ಹುಡ್ಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಬಟ್ ಅದಕ್ಕೆ ಅಂತಲೇ ಸಪ್ರೇಟ್ ಒಂದು ಪಾರ್ಟಿಷನ್ ಮಾಡಿ ನಿಮಗೆ ಅದಕ್ಕೂ ಸಪ್ರೇಟ್ ಕೊಟ್ಟಿರ್ತಾರೆ. ಸೊ ಆವಾಗ ನೀವು ಬೇಗನೆ ಯಾವ ವಸ್ತು ಬೇಕೋ ಅದನ್ನು ತಗೋಬೋದು. ಸೊ ನೆಕ್ಸ್ಟು ಇದು ಸೆಕೆಂಡ್ ಒನ್ನು. ಸೊ ಈ ವಿಡಿಯೋದಲ್ಲಿ ನಾನು 2 ಪ್ರಾಡಕ್ಟ್ ಅಷ್ಟೇ ರಿವ್ಯೂ ಮಾಡ್ತಾಯಿದ್ದೀನಿ. ಇದು ಬಂದು ಸ್ಟ್ಯಾಂಡ್. ಕಿಚನಲ್ಲಿ ಒಂದು ಸೈಡಲ್ಲಿ ಎಲ್ಲಿ ನಿಮಗೆ ಸ್ಪೇಸಸ್ ಖಾಲಿ ಅನಿಸುತ್ತೆ, ಇಲ್ಲ ಅಂತಂದರೆ ಅಡುಗೆ ಮಾಡಬೇಕಾದ್ರೆ ಬೇಕಾಗುವಂಥ ಈ ಹಳದಿ ಪೌಡರು, ಟರ್ಮರಿಕ್ ಪೌಡರು ಅವ್ರವ್ರಿಗೆ ಹೇಗೆ ಅನುಕೂಲ ಆಗುತ್ತೆ ಆ ರೀತಿ ಸಾಸಿವೆ ಅದನ್ನೆಲ್ಲನೂ ನಮ್ಮ ಹತ್ರದಲ್ಲೇ ಕೈಗೆ ಎಟ್ಕೋ ರೀತಿಯೇ ಇಟ್ಕೊಂಡಿದ್ರೆ ನಮಗೆ ಅಡುಗೆ ಮಾಡೋಕ್ಕೆ ತುಂಬ ಈಸಿ ಅನಿಸುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಅದ್ರ ಜೊತೆಗೆ ಕಿಚನು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ಒಂದು ಒಳ್ಳೆ ಲುಕ್ ಕೊಡಬೇಕು ಅಂದರೆ ಈ ಥರ ಸ್ಟೀಲ್ದು ಸ್ಟ್ಯಾಂಡ್ಸನ್ನು ನಾವು ಇಟ್ಕೊಂಡಾಗ ಕಿಚನು ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಮತ್ತು ನಮಗೆ ಯಾವ ವಸ್ತು ಬೇಕು ಅದನ್ನು ತುಂಬ ಹತ್ರದಲ್ಲೇ ಇಟ್ಕೋಬೋದು, ಕೆಲಸನೂ ಕೂಡ ಬೇಗ ಮುಗಿಯುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ 2 ಕಿಚನ್ ಐಟಮ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದ್ರದ್ದು MRP ಆಗಿರ್ಬೋದು ನನಗೆ ತುಂಬ ಆಲ್ಮೋಸ್ಟ್ 1 ಮಂತ್ ಮೇಲೆ ಆಯಿತು ಇದು ಪ್ರಾಡಕ್ಟ್ಸ್ ಬಂದು.
ನನಗೆ ನಿಜ ಮರ್ತೋಗ್ಬಿಟ್ಟಿದೆ ಪ್ರೈಸಸ್ ಎಲ್ಲ. ನಿಮಗೇನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲಾಂದರೆ ಮೀಶೋದಲ್ಲಿ ಕೋಡ್ ಸಿಗುತ್ತೆ. ಇಲ್ಲ ನಾನು ತೊಗೊಂಡಿರೋದೇ ಪ್ರಾಡಕ್ಟ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಹುಡುಕಿ ನಾನು ಕಮೆಂಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಮತ್ತು ಇಷ್ಟು ದಿನ ಏನಕ್ಕೆ ಲೇಟ್ ಆಯಿತು ಅಂತ ಹೇಳಬೇಕು ಅಂತ ಅಂದರೆ, ನಂದು ಸೋಷಿಯಲ್ ಮೀಡಿಯಾ ಎರಡೂ ಕೂಡ ಹ್ಯಾಕ್ ಆಗಿತ್ತು. ನಾನು ಲಾಸ್ಟು ಮಿನಿ ಲಾಗಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ, ಕೆಲವೊಂದು ತಪ್ಪುಗಳು ನಮ್ಮ ಕಡೆಯಿಂದ ಆಗಿಲ್ಲ ಅಂದ್ರೂ ಹೊಣೆಗಾರರು ನಾವೇ ಆಗಬೇಕಾಗತ್ತೆ ಅಂತ. ಸೊ ಅದೇ ರೀತಿ ನಂದು ಸೋಷಿಯಲ್ ಮೀಡಿಯಾಸ್ ಹ್ಯಾಕ್ ಮಾಡಿದರು. ನಿಜ ಯಾರು ಹ್ಯಾಕ್ ಮಾಡಿದ್ರು ಅಂತ ಗೊತ್ತಾಗಿಲ್ಲ. ನಾನು ಸೈಬರಲ್ಲೆಲ್ಲ ಕಂಪ್ಲೇಂಟ್ ಕೊಟ್ಟೆ, ಬಟ್ ಏನೂ ಆಗಿಲ್ಲ. ಇನ್ಸ್ಟಾಗ್ರಾಮ್ ಬರುತ್ತೆ ವಾಪಸ್ ಅಂತ ಟ್ರೈ ಮಾಡಿದೆ, ಬಟ್ ಅದು ಕೂಡ ಆಗಿಲ್ಲ, ಹೋಯಿತು. ನನ್ನ ಚಾನಲಲ್ಲಿ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಏನೋ ಪ್ರಮೋಟ್ ಮಾಡ್ಕೊತಾಯಿದ್ರು, ಅವ್ರದ್ದು ಕಂಪನಿದೆಲ್ಲ. ಬಟ್ ಆದರೂ ಎಲ್ಲರೂ ಹುಷಾರಾಗಿರಿ. ಯಾರಾದರೂ ನ್ಯೂ ಯೂಟ್ಯೂಬರ್ಸ್ ಇದ್ದರೆ, ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಯಾರಾದರೂ ಇದ್ದರೆ, ಯಾವ ಟೈಮಲ್ಲಿ ಹೇಗೆ ನಮ್ಮ ಅಕೌಂಟ್ಸು ಹ್ಯಾಕ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲರೂ ಹುಷಾರಾಗಿರಿ. ನೋಡಿದ್ರಲ್ಲ ಜೆಪ್ಟೋ, ಇದಂತೂ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ತುಂಬ ಆ್ಯಪ್ಸ್ ಯೂಸ್ ಮಾಡಿದ್ದೀನಿ, ಬಟ್ ಇದರಲ್ಲಿ ಏನಾದರೂ ಬೇಗ ನಮಗೆ ಯಾವುದಾದ್ರೂ ಏನಾದರೂ ಥಿಂಗ್ಸ್ ಬೇಕಂದರೆ ವಿತಿನ್ 10 ಮಿನಿಟ್ಸಲ್ಲಿ ತಂದುಕೊಡ್ತಾರೆ. ಸೊ ಯಾರಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಇನ್ಸ್ಟಾಲ್ ಮಾಡಿಕೊಂಡು ಒಂದು ಸಲ ಟ್ರೈ ಮಾಡಿ ನೋಡಿ. ನಿಮಗೆ ಯಾವುದೇ ವಸ್ತು ಬೇಕಿದ್ರೂ ನಿಮಗೆ ಪ್ರತಿಯೊಂದು ಸಿಗುತ್ತೆ, ವಿತಿನ್ 10 ಮಿನಿಟ್ಸಲ್ಲಿ ತಂದುಕೊಡ್ತಾರೆ. ಇದೊಂದು ಹ್ಯಾಪ್ ಬಗ್ಗೆ ಹೇಳಬೇಕಿತ್ತು. ಈ ವಿಡಿಯೋದಲ್ಲಿ ನಿಮಗೆ ನಾನು ಏನಕ್ಕೆ ವೀಡಿಯೋಸ್ ಹಾಕ್ತಾ ಇರಲಿಲ್ಲ ಅಂತಲೂ ತಿಳಿಸ್ಕೊಡ್ಬೇಕಿತ್ತು. ಮತ್ತು ವಿಡಿಯೋ ಮಾಡಿದ ಮೇಲೆ ನಿಮಗೂ ಕೂಡ ಒಂದು ಸ್ವಲ್ಪ ಏನಾದರೂ ಇದರಿಂದ ಯೂಸ್ಫುಲ್ ಆಗಬೇಕಲ್ವಾ. ಸೊ ಹಂಗಾಗಿ 2 ಪ್ರಾಡಕ್ಟ್ ಬಗ್ಗೆ, ಒಂದು ಹ್ಯಾಪ್ ಬಗ್ಗೆ ಸಿಂಪಲ್ಲಾಗಿ ನಾರ್ಮಲಾಗಿ ನಾನು ನಿಮಗೆ ವಿವರಣೆನ ಕೊಟ್ಟಿದ್ದೀನಿ. ಸೊ ಎಲ್ರಿಗೂ ಇಷ್ಟ ಆಗಿದೆ ಈ ವಿಡಿಯೋ ಅಂತ ತಿಳ್ಕೊತೀನಿ. ಇಷ್ಟ ಆಗಿತ್ತು ಅಂತಂದರೆ ಗೊತ್ತಲ್ಲ, ಹೋಗಿ ಒಂದು ಲೈಕ್ ಮಾಡಿ. ಮತ್ತು ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅದನ್ನು ಕೂಡ ತಿಳಿಸ್ಕೊಡಿ. ರೆಗ್ಯುಲರಾಗಿ ಲೈವಿಗೆ ಬಂದು ನಿಮ್ಮೆಲ್ಲ ಕ್ವಶನ್ಸ್ಗೂ ಆನ್ಸರ್ ಡೈರೆಕ್ಟಾಗಿ ಮಾಡ್ತಾಯಿದ್ದೆ, ಬಟ್ ಇತ್ತೀಚೆಗೆ ಈ ನಡುವೆ ಆ ಇನ್ಸಿಡೆಂಟ್ ನಡೆದ ಮೇಲೆ ನನಗೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಆ್ಯಕ್ಟಿವ್ ಆಗಿರೋಕ್ಕೆ ಆಗಿರಲಿಲ್ಲ. ಸ್ವಲ್ಪ ಮೈಂಡ್ ಡೈವರ್ಟ್ ಆಗಿತ್ತು ಅಂತ ಹೇಳ್ಬೋದು. ಓಕೆ ಗಾಯ್ಸ್, ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೂ ಕೂಡ ಇನ್ನೂ ವೀಡಿಯೋಸ್ನ ಮಾಡಬೇಕಂತ ಮೋಟಿವೇಟ್ ಆಗುತ್ತೆ. ಮತ್ತು ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಇರಿ. ಇನ್ನು ಮುಂದಿನ ವಿಡಿಯೋದಲ್ಲಿ ತುಂಬ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ. ಓಕೆ, ಬಾಯ್ ಗಾಯ್ಸ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಗುಡ್ ನೈಟ್.